ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಇವತ್ತಿನ ಕಾಲಕ್ಕೆ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅಂದ ತಕ್ಷಣ ಇಮಿಡಿಯೇಟ್ಲಿ ಜನಗಳು ಅನ್ಕೊಳ್ತಾ ಇರೋದು ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದಲ್ಲ, ಮಾರ್ಕೆಟ್ ಬಿದ್ದೇ ಹೋಗ್ಬಿಟ್ಟಿದೆ, ಇನ್ನೇನು ಮಾರ್ಕೆಟ್ ಮೇಲೆ ಹೋಗೋದೇ ಇಲ್ಲ ಅನ್ನೋ ಲೆವೆಲ್ಗೆ ನಮ್ಮೆಲ್ಲರ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಬಟ್ ಏರುಪೀರಿನ ಒಂದು ಜಂಜಾಟ ಏನಿರುತ್ತೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಪ್ಪಿದ್ದಲ್ಲ, ಇದು ಯಾವತ್ತೂ ಇದ್ದೇ ಇರುತ್ತೆ. ಸೊ ಹಾಗಾಗಿನೇ ಪ್ರಾಪರ್ ಇನ್ವೆಸ್ಟರ್ಸ್ಗಳು ಅಥವಾ ಪ್ರೊಫೆಷನಲ್ ಇನ್ವೆಸ್ಟರ್ಸ್ಗಳು ಲಾಂಗ್ ಟರ್ಮ್ ಗ್ರೋತ್ ಅನ್ನ ಹಾಗೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ನ ಗಮನದಲ್ಲಿಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದೇ ಒಂದು ಕಾರಣಕ್ಕೇನೆ ರೀಸೆಂಟ್ ದಿನಗಳಲ್ಲಿ ಮಾರ್ಕೆಟ್ ಬೀಳ್ತಾ ಇದೆ, ನೆಗೆಟಿವ್ ರಿಟರ್ನ್ ಕೊಟ್ಟಿದೆ ಹೌದು, ಬಟ್ ಕಳೆದ 6 ತಿಂಗಳಲ್ಲಿ ಪಾಸಿಟಿವ್ ರಿಟರ್ನ್ ಅಂದ್ರೆ ಮಾರ್ಕೆಟಿನ ಅಗೇನೆಸ್ಟ್ ಗೆ ಮೂವ್ ಆಗ್ತಾ ಇರ್ತಕ್ಕಂಥ ಯಾವ್ದಾದ್ರು ಶೇರ್ಗಳು ಇದೆಯಾ ಅಂತ ಚೆಕ್ ಮಾಡಿದಾಗ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡಕ್ ಹೋಗ್ತಾ ಇರ್ತಕ್ಕಂತಹ 5 ಶೇರ್ಸ್ಗಳು ಅಥವಾ ಸ್ಟಾಕ್ಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದಾಗಿರುತ್ತೆ. ಸೊ ಬರೀ ಮಾರ್ಕೆಟ್ ಅಗೇನೆಸ್ಟ್ ಹೋಗ್ತಾ ಇದೆ, ಮಾರ್ಕೆಟಿನ ಆಪೋಸಿಟ್ ಗೆ ಪಾಸಿಟಿವ್ ಅಲ್ಲಿ ಮೂವ್ ಆಗ್ತಾ ಇದೆ ಅಷ್ಟೇ ಅಲ್ಲ, ನಾವೆಲ್ಲರೂ ಸ್ಮಾರ್ಟ್ ಇನ್ವೆಸ್ಟರ್ ಅಲ್ವಾ. ಸೊ ಹಾಗಾಗಿ ಇದ್ರ ಜೊತೆಗೇನೆ ಬೇರೆ ರೀತಿಯಾದಂತಹ ಫಿಲ್ಟರ್ಸ್ ಗಳನ್ನು ನಾವು ಕನ್ಸಿಡರ್ ಮಾಡಿದೀವಿ. ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಆ ಕಂಪನಿದು 5,000 ಕೋಟಿಗಿಂತ ಜಾಸ್ತಿ ಇರಬೇಕು. ಹಾಗೆ ರಿಟರ್ನ್ ಆನ್ ಇಕ್ವಿಟಿ, ಕಂಪನಿಯ ಇಕ್ವಿಟಿ ಮೇಲೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ತಕ್ಕಂತಹ ನಂಬರು ಇದು 15% ಗಿಂತ ಜಾಸ್ತಿ ಇರಬೇಕು. ಅಷ್ಟೇ ಅಲ್ಲ, ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರು ಇದು 1ಕ್ಕಿಂತ ಕೆಳಗಡೆ ಇರಬೇಕು. ಹಾಗೆ ಸೇಲ್ಸ್ ಅಲ್ಲಿ ಲಾಸ್ಟ್ ಕಳೆದ 5 ವರ್ಷದಲ್ಲಿ ಮಿನಿಮಮ್ 10% ನಾದ್ರೂ ಕಾಂಪೌಂಡೆಡ್ ಗ್ರೋತ್ ಅನ್ನ ಕಂಡಿರಬೇಕು ಸೇಲ್ಸ್ ಅಲ್ಲಿ. ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ಮಿನಿಮಮ್ 10% ಕಳೆದ 5 ವರ್ಷದಲ್ಲಿ ಆಗಿರ್ತಕ್ಕಂತಹ ಟಾಪ್ 5 ಸ್ಟಾಕ್ಸ್ ಗಳನ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಫಿನಾನ್ಸ್ ಅಪ್ಡೇಟ್ಸ್ ಗಳು ನಾವು ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಟಾಪ್ 5 ಸ್ಟಾಕ್ಸ್ ಗಳು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಓವರ್ ಆಲ್ 2 ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಒಂದು, ಡೇಟಾ ಫಾರ್ಮಲ್ ನಾನು ಏನೇನೆಲ್ಲ ಇನ್ಫಾರ್ಮೇಶನ್ ಕೊಡೋಕೆ ಹೋಗ್ತಾ ಇದೀನೋ ಅದು 8 ಜುಲೈ 2022ಕ್ಕೆ ಸಂಬಂಧಪಟ್ಟ ಹಾಗಾಗಿರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ಓವರ್ ಆಲ್ ಈ ಒಂದು ಶೇರ್ಸ್ ಗಳಲ್ಲಿ 5 ಟಾಪ್ ಸ್ಟಾಕ್ಸ್ ಗಳಲ್ಲಿ ಜಾಸ್ತಿ ರಿಟರ್ನ್ ಕೊಟ್ಟಿರ್ತಕ್ಕಂತಹ ಸ್ಟಾಕ್ ಲಾಸ್ಟ್ 6 ತಿಂಗಳಲ್ಲಿ ಅದನ್ನ ಲಾಸ್ಟ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋ ನೋಡ್ತಕ್ಕಂಥದ್ರ ಮರೆಯೋಕೆ ಹೋಗ್ಬೇಡಿ. ನಮ್ಮಲ್ಲಿ ಇರ್ತಕ್ಕಂತಹ ಮೊದಲನೇ ಕಂಪನಿ ಬಂದು ಅದಾನಿ ಟೋಟಲ್ ಗ್ಯಾಸ್. ಹೆಸರಲ್ಲೇ ಇದೆ, 2 ಕಂಪನೀಸ್ಗಳು ಮಿಶ್ರಣ ಆಗಿದೆ. ಸೊ ಬೇಸಿಕಲಿ ಅದಾನಿ ಒಂದು, ಟೋಟಲ್ ಗ್ಯಾಸ್ ಒಂದು. ಟೋಟಲ್ ಗ್ಯಾಸ್ ಫ್ರೆಂಚ್ ಎನರ್ಜಿ ಜೈಂಟ್ ಆಗಿರ್ತಾರೆ ಇವರು. ಲಾಸ್ಟ್ 2 ವರ್ಷದ ಹಿಂದೆ ಸುಮಾರು 37% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ತಗೊಳ್ತಾರೆ. ಹಾಗಾಗಿ ಇವತ್ತಿನ ಕಂಡೀಷನ್ಗೆ ಅದಾನಿ ಟೋಟಲ್ ಗ್ಯಾಸ್ ಅಂತ ಈ ಕಂಪನಿ ಕರೆಸ್ಕೊಳ್ಳುತ್ತೆ. ಇವತ್ತಿನ ಮಟ್ಟಿಗೆ ಸಿಟಿ ಲೆವೆಲ್ ಅಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಮೇಜರ್ ಲೀಡಿಂಗ್ ಪೋರ್ಷನ್ ಈ ಕಂಪನಿ ಹೊಂದಿರುತ್ತೆ. ರೀಸೆಂಟ್ ಸುದ್ದಿಗಳ ಪ್ರಕಾರ ಕಂಪನಿ ಸುಮಾರು 19 ಲೊಕೇಶನ್ಸ್ ಗಳಲ್ಲಿ ಡಿಫರೆಂಟ್ ಆಗಿ ಇವರ ಒಂದು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇಂಡಿಯನ್ ಆಯಿಲ್ ಜೊತೆ ಸೇರ್ಕೊಂಡು ಮತ್ತೆ 19 ಡಿಫರೆಂಟ್ ಸೆಂಟರ್ಸ್ ಗಳನ್ನ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡೋದಕ್ಕೋಸ್ಕರನೇ ಬಿಲ್ಡ್ ಮಾಡ್ತಾ ಇದೆ ಕಂಪನಿ ಇವತ್ತಿನ ಮಟ್ಟಿಗೆ. ಸೋ ಫಾರ್ ಕಂಪನಿ 42.98% ರಿಟರ್ನ್ ಅನ್ನ ಕಳೆದ 6 ತಿಂಗಳಲ್ಲಿ ಕೊಟ್ಟಿದೆ. ಇನ್ನು ಆ ಕಂಪನಿಗೆ ಇರ್ತಕ್ಕಂಥ ಸ್ಟ್ರೆಂತ್ಸ್ ಗಳು, ಅಡ್ವಾಂಟೇಜ್ ಪಾಯಿಂಟ್ಸ್ ಅಂತಂದ್ರೆ 2 ಇದೆ. ಒಂದು, ಕಂಪನಿಗೆ ಇರ್ತಕ್ಕಂಥ ಬ್ರಾಂಡಿಂಗ್, ಅದಾನಿ ಇರಬಹುದು, ಟೋಟಲ್ ಗ್ಯಾಸ್ ಇರಬಹುದು, ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಬ್ರಾಂಡ್ಗಳು ಅಂತ ಹೇಳ್ಬಹುದು. ಹಾಗೆ ಇವತ್ತಿನ ಕಂಡೀಷನ್ಗೆ ಟೋಟಲ್ ಗ್ಯಾಸ್ ಅನ್ನೋದೇನಿದೆಯೋ ಇವರು LNG ಫಾರ್ಮಲ್ಲಿ ಅಥವಾ LNG ಇರ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಮೇಲ್ಗೈಯನ್ನ ಹೊಂದಿರ್ತಾರೆ ಎಂಟೈರ್ ಪ್ರಪಂಚದಲ್ಲಿ. ಸೊ ಹಾಗಾಗಿ ಟೋಟಲ್ ಗ್ಯಾಸ್ ಜೋಡಿ ಕಾಂಬಿನೇಷನ್ ಇರಬಹುದು, ಹಾಗೆ ಅದಾನಿ ಪ್ರಮೋಟರ್ಸ್ ಗಳಿಗೆ ಇರ್ತಕ್ಕಂಥ ಅನುಭವ ಇರಬಹುದು. ಇದೆಲ್ಲ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ಸ್ ಈ ಕಂಪನಿಗೆ ಆಗಿರುತ್ತೆ. ಹಾಗೆ ಇವರ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಗ್ರೋತ್ ಮಾಡಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ಸ್ ಕೂಡ ಇಟ್ಟಿದೆ ಕಂಪನಿ. ಸೊ ಇದ್ರ ಪ್ರಕಾರ ಓವರ್ ಆಲ್ ಡೆಟ್ ಹಾಗೆ ಇಕ್ವಿಟಿ ಎರಡರಲ್ಲೂ ಇರ್ತಕ್ಕಂಥ ಅಮೌಂಟ್ ಅನ್ನ ಯೂಸ್ ಮಾಡಿಕೊಂಡು ಎಕ್ಸ್ಪಾನ್ಷನ್ ಗೆ ಅಂತ ಪ್ಲಾನ್ ಮಾಡ್ತಾ ಇದೆ ಕಂಪನಿ. ಒಂದ್ ಕಡೆಯಿಂದ ಪಾಸಿಟಿವ್ ನ್ಯೂಸ್ ಆದ್ರೂ ಕೂಡ ಇವ್ರು ಅನ್ಕೊಂಡ ಹಾಗೆ ಕೆಲಸ ಆಗ್ಲಿಲ್ಲ ಅಥವಾ ಇವ್ರು ಅನ್ಕೊಂಡ ಹಾಗೆ ನಡೀಲಿಲ್ಲ ಅಂತಂದ್ರೆ ಅದರಿಂದ ಮೇಜರ್ ರಿಸ್ಕ್ ಡೆಟ್ ಆಗಿ ಕನ್ವರ್ಟ್ ಆಗುತ್ತೆ ಕಂಪನಿಗೆ, ಆಗೋ ಚಾನ್ಸಸ್ ಗಳಿರುತ್ತೆ. ಸೊ ಹಾಗಾಗಿ ಇದು ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಎಟ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳ್ಬೋದು. ಬಟ್ ಇನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಬರ್ತಕ್ಕಂಥ ದಿನದಲ್ಲಿ ಅದನ್ನ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಕಂಪನಿದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಅದಾನಿ ಟೋಟಲ್ ಗ್ಯಾಸ್ ಇವತ್ತಿನ ಮಟ್ಟಿಗೆ 2540.8 ರಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಪಿ ರೇಷಿಯೋ ಬಂದು 553.93 ರಲ್ಲಿ ಇರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ 0.43. 5 ವರ್ಷದಲ್ಲಿ ಸೇಲ್ಸ್ 22.82% ನಷ್ಟು ಗ್ರೋತ್ ಕಂಡಿದ್ರೆ ರಿಟರ್ನ್ ಆನ್ ಇಕ್ವಿಟಿ 23.2 ಆಗಿದೆ. ಹಾಗೆ ಕಳೆದ 1 ವರ್ಷದಲ್ಲಿ 177% ನಷ್ಟು ರಿಟರ್ನ್ ಈ ಕಂಪನಿ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ. ಕಳೆದ 5 ವರ್ಷದ ಡೇಟಾ ಎಲ್ಲ ಬಿಕಾಸ್ ರೀಸೆಂಟ್ಲಿ ಲಿಸ್ಟ್ ಆಗಿರತಕ್ಕಂತಹ ಸ್ಟಾಕ್ ಇದು. 200 ಡೇ ಮೂವಿಂಗ್ ಆವರೇಜ್ 1948 ಅದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಇರೋದ್ರಿಂದ ಇದು ಒಂದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ಹಾಗೆ RSI ಆಲ್ಮೋಸ್ಟ್ 59.7 ಅಂದ್ರೆ 60 ಹತ್ತತ್ರ ಇದೆ. 60 ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಕಾಣ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಬಟ್ ಎಟ್ ದ ಮೂಮೆಂಟ್ 60 ಕೆಳಗಡೆಗೆ ಜಸ್ಟ್ ನೆಗ್ಲಿಜಿಬಲಿ ಕೆಳಗಡೆಗಿದೆ. ಸೊ ಹಾಗಾಗಿ ಇದನ್ನ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಇದು 60 ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸಸ್ ಈ ಕಂಪನಿಲಿ ಇರುತ್ತೆ. ನಮ್ಮಲ್ಲಿ ಇರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಫರ್ಟಿಲೈಸರ್ಸ್ ಇರಬಹುದು ಹಾಗೆ ಪೆಟ್ರೋ
ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ಕಂಪನಿ ಕೆಲಸ ಮಾಡ್ತಾ ಇದೆ. 1979ರಲ್ಲಿ ಇವರ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದಂಥದ್ದು. ಹಾಗೆ ಕಳೆದ 6 ತಿಂಗಳಲ್ಲಿ 42.99% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಡೈರೆಕ್ಟ್ ರಿಟರ್ನ್ಸ್ ಅಂತ ಹೇಳೋದಾದ್ರೆ. ಸದ್ಯದ ಮಟ್ಟಿಗೆ ಕಂಪನಿ ತನ್ನ ಕ್ಯಾಪೆಕ್ಸ್ ಅನ್ನ ಅಥವಾ ಓವರ್ ಆಲ್ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಗ್ರೋತ್ ಮಾಡಬೇಕು ಅಂತ ಸುಮಾರು ಕೆಲಸಗಳನ್ನ ಮಾಡ್ತಾ ಇದೆ. ಹಾಗೆ ಈ ಒಂದು ಎಕ್ಸ್ಪಾನ್ಷನ್ ಏನಿದೆಯೋ ರೆವಿನ್ಯೂಗಳನ್ನು ಕೂಡ ಇಮ್ಮೆನ್ಸ್ ಗ್ರೋತ್ ನ ತರತಕ್ಕಂತಹ ಚಾನ್ಸಸ್ ಇರುತ್ತೆ. ಇದು ಪ್ರೆಸೆಂಟ್ ಕಂಡೀಷನ್ ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಅಷ್ಟೇ ಅಲ್ಲ, ಕಂಪನಿ ಟ್ಯಾನ್ ಅಥವಾ ಟೆಕ್ನಿಕಲ್ ಅಮೋನಿಯಂ ನೈಟ್ರೇಟ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ ಇವತ್ತಿನ ಕಂಡೀಷನ್ಗೆ. ಸೊ ಇದನ್ನ ಏನಾದರೂ ಇವರು ಎಕ್ಸ್ಪಾನ್ಷನ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಭಾರತಕ್ಕೆ ಎಂಟೈರ್ ಸುಮಾರು 4,500 ಕೋಟಿಗಳಕ್ಕಿಂತ ಜಾಸ್ತಿ ಇಂಪೋರ್ಟ್ ಬಿಲ್ ಉಳಿತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಂಪನಿಗೆ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟಿ ಕೂಡ ಜಾಸ್ತಿ ಆಗುತ್ತೆ. ಇವರು ಈ ವಿಷಯವಾಗಿ ಎಕ್ಸ್ಪಾನ್ಷನ್ ಮಾಡೋಕೆ ಶುರು ಮಾಡಿದ್ರೆ ಹಾಗೆ ಇದ್ರ ರಿಲೇಟೆಡ್ ಆಪರ್ಚುನಿಟಿ ಕೂಡ ಇವರಿಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಬಿಕಾಸ್ ಇವರಿಗೆ ಆಲ್ರೆಡಿ ಇದ್ರ ರಿಲೇಟೆಡ್ ಕೆಪಾಸಿಟಿ ಇವ್ರಿಗೆ ಇರುತ್ತೆ. ಹಾಗೆ ಮೇನ್ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂದ್ರೆ ಅಮೋನಿಯಾ ಪ್ರಾಡಕ್ಟ್ ಏನಿದೆಯೋ ಇದನ್ನ ಸದ್ಯದ ಮಟ್ಟಿಗೆ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕಾಗಿರುತ್ತೆ ನಾವು. ಸೊ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ಕಂಪನಿ ಮಿಡಲ್ ಈಸ್ಟ್ ಇಂದ ಮೆಜಾರಿಟಿ ಆಫ್ ದ ಅಮೋನಿಯಾ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡ್ಕೊಳ್ತಾ ಇದೆ. ಇಂಪೋರ್ಟ್ ಅಥವಾ ಆಮದು ಮಾಡ್ಕೊಳ್ಳೋದ್ರ ಮೂಲಕ ಇನ್ ಕೇಸ್ ಅಲ್ಲಿಂದ ಏನಾದ್ರು ಡಿಲೇ ಆದ್ರೆ ಅಥವಾ ಏನಾದ್ರು ಜಿಯೋಗ್ರಫಿಕಲಿ ಇಶ್ಯೂಸ್ ಗಳು ಬಂತು ಅಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಗಳಾಯ್ತು ಅಂತಂದ್ರೆ ಅದರ ಡೈರೆಕ್ಟ್ ಪರಿಣಾಮ ಕಂಪನಿಯ ಬಿಸ್ನೆಸ್ ಮೇಲೆ ಬೀರುತ್ತೆ. ಸೊ ಹಾಗಾಗಿ ಇದು ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರ್ತಕ್ಕಂಥದ್ದು. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ದೀಪಕ್ ಫರ್ಟಿಲೈಸರ್ಸ್ ಇವತ್ತಿನ ಮಟ್ಟಿಗೆ 647.7 ರಲ್ಲಿ ಟ್ರೇಡ್ ಆಗ್ತಾ ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 11.52, ಡೆಟ್ ಟು ಇಕ್ವಿಟಿ 0.68 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 13.05% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 20.68 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 46.56, ಹಾಗೆ ಕಳೆದ 5 ವರ್ಷದಲ್ಲಿ 18.15% ನಷ್ಟು ಸ್ಟ್ಯಾಗರಿಂಗ್ ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಹಾಗೆ 200 ಡೇ ಮೂವಿಂಗ್ ಅವರೇಜ್ ಸದ್ಯದ ಮಟ್ಟಿಗೆ 528 ರಲ್ಲಿ ಇರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ 647 ಅಂದ್ರೆ ಇದಕ್ಕಿಂತ ಜಾಸ್ತಿ ಇರೋದ್ರಿಂದ ಟೆಕ್ನಿಕಲಿ ಹೇಳಬೇಕಪ್ಪ ಅಂದ್ರೆ 200 ಡೇ ಮೂವಿಂಗ್ ಅವರೇಜ್ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ RSI ಕೂಡ 57.8 ಅಂದ್ರೆ ಆಲ್ಮೋಸ್ಟ್ 60ರ ಹತ್ತತ್ರ ಇದೆ. 60ರ ಮೇಲೆ ಇದು ಕ್ರಾಸ್ ಆಯಿತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಕಾಣ್ಲಿಕ್ಕೆ ಸಿಗಬಹುದು. ಓವರ್ ಆಲ್ ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನ್ಯೂಟ್ರಲ್ ಇದೆ ಅಂತ ನಾವು ಹೇಳ್ಬೋದು RSI ಪ್ರಕಾರ. ನಮ್ಮ ಲಿಸ್ಟ್ ಇರತಕ್ಕಂತಹ 3ನೇ ಕಂಪನಿ ಬಂದು ವರುಣ್ ಬಿವರೇಜ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಕಾರ್ಬೋಹೈಡ್ರೇಟೆಡ್ ಡ್ರಿಂಕ್ಸ್ ಗಳು ಲೈಕ್ ನಾವು ಯೂಶುವಲಿ ಪೆಪ್ಸಿ ಈ ರೀತಿಯಾದಂತ ಕುಡಿತೀವಲ್ಲ ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಮೇಲೆ ಕೆಲಸ ಮಾಡ್ತಾ ಇದೆ ಕಂಪನಿ. ಸೋ ಫಾರ್ ಭಾರತದಲ್ಲಿ ಪೆಪ್ಸಿ ಕಂಪನಿಯ ಮೇಜರ್ ಫ್ರಾಂಚೈಸಿ ಅಂತ ಹೇಳ್ಬೋದು, ತುಂಬಾ ದೊಡ್ಡ ಫ್ರಾಂಚೈಸಿ ಅಂತ ಹೇಳ್ಬೋದು ವರುಣ್ ಬಿವರೇಜಸ್ ಅನ್ನ. ಇವತ್ತಿನ ಮಟ್ಟಿಗೆ ವರುಣ್ ಬಿವರೇಜಸ್ ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಗಳಿರ್ಬೋದು, ಹಾಗೆ ಪ್ಯಾಕೇಜ್ ವಾಟರ್ ರಿಲೇಟೆಡ್ ಇರ್ಬೋದು, ಈ ರೀತಿಯಾದಂತಹ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಎಸ್ಪೆಷಲಿ ಹೇಳಬೇಕಪ್ಪ ಅಂದ್ರೆ ಭಾರತದಲ್ಲಿ ಇರತಕ್ಕಂತಹ ಪೆಪ್ಸಿ ಕಂಪನಿಯ ಲಾರ್ಜೆಸ್ಟ್ ಫ್ರಾಂಚೈಸಿ ಅಂತ ಹೇಳ್ಬೋದು ವರುಣ್ ಬಿವರೇಜಸ್ ಅನ್ನ. ಇದಷ್ಟೇ ಅಲ್ಲದೆ ಕಂಪನಿ ಇವತ್ತಿನ ಮಟ್ಟಿಗೆ ಡಿಫ್ರೆಂಟ್ ಬೇರೆ ಕಂಟ್ರೀಸ್ ಗಳನ್ನು ತನ್ನ ಆಪರೇಷನ್ಸ್ ಗಳನ್ನ ಹೊಂದಿದೆ. ನೇಪಾಲ್, ಶ್ರೀಲಂಕಾ, ಜಾಂಬಿಯಾ, ಹಾಗೆ ಜಿಂಬಾಬ್ವೆ ಈ ರೀತಿಯಾದಂತಹ ಡಿಫ್ರೆಂಟ್ ದೇಶಗಳಲ್ಲಿ ತನ್ನ ಲೊಕೇಶನ್ಸ್ ಗಳನ್ನ ಅಥವಾ ಆಪರೇಷನ್ಸ್ ಗಳನ್ನ ಕಂಪನಿ ಹೊಂದಿದೆ. ಕಳೆದ 6 ತಿಂಗಳಲ್ಲಿ 46.3% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. ಕಂಪನಿಗೆ ಇರತಕ್ಕಂಥ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ ಅಥವಾ ಮೇನ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಗಳಿರ್ಬೋದು ಅಥವಾ ಮೇನ್ ಆಗಿ ರಿಕ್ವೈರ್ಮೆಂಟ್ ಇರತಕ್ಕಂಥ ರಾ ಮಟೀರಿಯಲ್ಸ್ ಅನ್ನ ಅವರೇ ರೆಡಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಾಸೆಸ್. ಇನ್ ಕೇಸ್ ಆ ರೀತಿ ಇತ್ತು ಅಂತಂದ್ರೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇದೆ ಕಂಪನಿ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ರಾ ಮಟೀರಿಯಲ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಬೇರೆಯವ್ರ ಮೇಲೆ ಇರಲ್ಲ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ. ಇಷ್ಟೇ ಅಲ್ಲ, ಕಾಸ್ಟ್ ರಿಲೇಟೆಡ್ ಕೂಡ ಸುಮಾರು ರೀತಿಯಾದಂತಹ ಕೆಲಸವನ್ನ ಕಂಪನಿ ಮಾಡ್ತಾ ಅಂದ್ರೆ ಕಾಸ್ಟ್ ಉಳಿಸೋದಕ್ಕೋಸ್ಕರ ಇದು ಡೆಫಿನೆಟ್ಲಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಒಂದು ಬೂಸ್ಟ್ ಅನ್ನು ತರತಕ್ಕಂತಹ ಚಾನ್ಸಸ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮೇಜರ್ ಕನ್ಸರ್ನ್ ಏನಪ್ಪಾ ಅಂತಂದ್ರೆ ಗ್ರೌಂಡ್ ವಾಟರ್ ಡಿಪ್ಲೇಷನ್. ನಮ್ಮೆಲ್ಲರಿಗೂ ಇವತ್ತಿನ ಮಟ್ಟಿಗೆ ಒಂದು ಮೇಜರ್ ಕನ್ಸರ್ನ್ ಅಂತ ಹೇಳ್ಬೋದು. ಇದು ಗ್ರೌಂಡ್ ವಾಟರ್ ಕಡಿಮೆ ಆಗ್ತಾ ಇದೆ. ಸೊ ಇದು ಕಡಿಮೆ ಆದಷ್ಟು ನಾರ್ಮಲ್ ಲೈಫ್ಗೆ ನಾರ್ಮಲ್ ಜೀವನಕ್ಕೆ ತೊಂದರೆ ಆಗುತ್ತೆ. ಬಟ್ ಇದು ಡೈರೆಕ್ಟ್ ಈ ಬಿಸ್ನೆಸ್ ರಿಲೇಟೆಡ್ ಏನೇ ಇದ್ರೂ ಕೂಡ ಡ್ರಿಂಕ್ಸ್ ಬಿಸ್ನೆಸ್ ಆಗಿರೋದ್ರಿಂದ ಡೈರೆಕ್ಟ್ ವಾಟರ್ ರಿಲೇಟೆಡ್ ಆಗಿರುತ್ತೆ. ವಾಟರ್ ಅಲ್ಲಿ ಡಿಪ್ಲೇಷನ್ ಆಗ್ತಾ ಹೋದ್ರೆ ಅದರ ಮೇಜರ್ ಇಂಪ್ಯಾಕ್ಟ್ ಪರಿಣಾಮ ಫಸ್ಟ್ ಲೆವೆಲ್ ಅಲ್ಲಿ ಈ ಕಂಪನಿಗೆ ಬೀರುತ್ತೆ. ಸೊ ಹಾಗಾಗಿ ಇದು ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಎಟ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳ್ಬೋದು. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ವರುಣ್ ಬಿವರೇಜಸ್ 848.55 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 67.3, ಡೆಟ್ ಟು ಇಕ್ವಿಟಿ 0.82. ಕಳೆದ 5 ವರ್ಷದಲ್ಲಿ 17.97% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ 18.58% ನಷ್ಟು ರಿಟರ್ನ್ ಆನ್ ಇಕ್ವಿಟಿ ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 65.29% ನಷ್ಟು ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 40.5% ನಷ್ಟು ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿದೆ. ಪ್ರೆಸೆಂಟ್ಲಿ 200 ಡೇ ಮೂವಿಂಗ್ ಅವರೇಜ್ 653 ರಲ್ಲಿ ಇರುತ್ತೆ. ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇದೆ. ಇದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಟೆಕ್ನಿಕಲಿ 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ. RSI 73.9. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 70ರ ಮೇಲೆ RSI ನಡೀತಾ ಇದೆ ಸದ್ಯಕ್ಕೆ. ಅಂದ್ರೆ ಓವರ್ ಬಾಟ್ ಕಂಡೀಷನ್ ಅನ್ನ ಸದ್ಯದ ಮಟ್ಟಿಗೆ ರೀಚ್ ಆಗಿದೆ. ಸೊ ಜಾಸ್ತಿ ಜನಗಳು ಬೈ ಮಾಡ್ಬಿಟ್ಟಿದಾರಪ್ಪ ಇದನ್ನ ಟೆಕ್ನಿಕಲಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ RSI ಸದ್ಯದ ಮಟ್ಟಿಗೆ. ಇನ್ ಕೇಸ್ ಈ ನಂಬರ್ 70ರ ಕೆಳಗಡೆ ಬಂದು 60ರ ಮೇಲೆ ಸಸ್ಟೈನ್ ಆಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಅದೇ ರೀತಿ ಕಂಟಿನ್ಯೂ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಬಟ್
ಬಟ್ ಎಟ್ ದ ಮೂಮೆಂಟ್ ಬೈ ಮಾಡಬೇಕು ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಬಿಕಾಸ್ ಓವರ್ ಬಾಟ್ ಕಂಡೀಷನ್ ಅಲ್ಲಿ RSI ಆಲ್ರೆಡಿ ರೀಚ್ ಆಗಿದೆ. ನಮ್ಮಲ್ಲಿ ಇರ್ತಕ್ಕಂತಹ 4ನೇ ಕಂಪನಿ ಬಂದು ಮೇಘಮಣಿ ಫೈನ್ ಕೆಮ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಪ್ರಕಾರ ಕೆಮಿಕಲ್ ರಿಲೇಟೆಡ್, ಎಸ್ಪೆಷಲಿ ಒಂದು ಅಲ್ಕಲಿ ರಿಲೇಟೆಡ್ ಕೆಮಿಕಲ್ಗಳು ಬರುತ್ತೆ, ಹಾಗೆ CPVC ಬರುತ್ತಲ್ಲ, CPVC ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಮಿಕಲ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದು ಇರಬಹುದು. ಇವತ್ತಿನ ಮಟ್ಟಿಗೆ ಕಂಪನಿ ಸುಮಾರು ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಫೈನ್ ಕೆಮಿಕಲ್ಸ್ ಗಳ ರಿಲೇಟೆಡ್. ಕಂಪನಿಗೆ ಇರತಕ್ಕಂತಹ ESG ಫೋಕಸ್ ಆಗಿರ್ಬೋದು, ಹಾಗೆ ಡೊಮೆಸ್ಟಿಕಲಿ ಇವರು ECH ಹಾಗೆ CPVC ಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಹಾಗೆ ಪ್ರಾಡಕ್ಟ್ ಪೈಪ್ಲೈನ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಇವನ್ CPVC ರಿಲೇಟೆಡ್ ಮತ್ತೆ ವ್ಯಾಲ್ಯೂ ಚೈನ್ಸ್ ಗಳು ಅದರ ಡೆರಿವೇಟಿವ್ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂತಹ ಒಂದು ಪ್ಲಾನ್ ಕೂಡ ಕಂಪನಿ ಹೊಂದಿರುತ್ತೆ. ಸೋ ಫಾರ್ ಕಂಪನಿ ಕ್ಲಾರ್ ಅಲ್ಕಲಿ ಪ್ರಾಡಕ್ಟ್ಸ್ ಇರಬಹುದು, ಹಾಗೆ ಅದರ ರಿಲೇಟೆಡ್ ಡೆರಿವೇಟಿವ್ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ರಲ್ಲಿ ಭಾರತದಲ್ಲಿ ಲೀಡಿಂಗ್ ಪ್ರೊಡ್ಯೂಸರ್ ಆಗಿರ್ತಾರೆ ಈ ಬಿಸ್ನೆಸ್ ಅಲ್ಲಿ. ಹಾಗೆ ಇಂಟ್ರೆಸ್ಟಿಂಗ್ಲಿ ಕಂಪನಿ 82% ಆಲ್ಮೋಸ್ಟ್ 82.33% ರಿಟರ್ನ್ ಅನ್ನ ಕಳೆದ 6 ತಿಂಗಳಲ್ಲಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಬೀಳ್ತಾ ಇರತಕ್ಕಂತಹ ಮಾರ್ಕೆಟ್ ಅಲ್ಲಿ. ಹಾಗೆ ಕಂಪನಿ ಅಡ್ವಾಂಟೇಜ್ ಪಾಯಿಂಟ್ಸ್ ಅಥವಾ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಕಂಪನಿಲಿ ಇರತಕ್ಕಂತಹ ಇಂಟಿಗ್ರೇಟೆಡ್ ಪ್ರೊಡಕ್ಷನ್ಸ್, ನಾನು ಆಲ್ರೆಡಿ ಹೇಳಿದೆ ಆಗಲೇ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತಂದ್ರೆ ಅವ್ರಿಗೆ ಬೇಕಾಗಿರತಕ್ಕಂಥ ರಾ ಮಟೀರಿಯಲ್, ಪ್ಯಾಕೇಜ್ ಮಟೀರಿಯಲ್ಸ್ ಗಳು, ಇದಕ್ಕೆ ಬೇಕಾಗಿರತಕ್ಕಂಥ ಪ್ರಾಡಕ್ಟ್ಸ್ ಗಳನ್ನ ಅವರೇ ರೆಡಿ ಮಾಡ್ತಕ್ಕಂತಹ ಪ್ರೊಡಕ್ಷನ್ ಲೈನ್ ಅವರಲ್ಲಿ ಇರುತ್ತೆ. ಹಾಗೆ ಫಾರ್ವರ್ಡ್ ಇಂಟಿಗ್ರೇಷನ್ ಅನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ. ಓವರ್ ಆಲ್ ಇವರಿಗೆ ಇರತಕ್ಕಂತಹ ಬಿಸ್ನೆಸ್ ಮಾಡಲ್ ಹಾಗೆ ಪ್ರೊಡಕ್ಷನ್ ಎಬಿಲಿಟೀಸ್ ಅಷ್ಟೇ ಅಲ್ಲ, ಓವರ್ ಆಲ್ ಕಂಪನಿ ಇವತ್ತಿನ ಮಟ್ಟಿಗೆ ಹೊಸ ಬಿಸ್ನೆಸ್ ಗಳಲ್ಲಿ ಎಂಟರ್ ಆಗ್ತಾ ಇದೆ. ಸೊ ದಟ್ ಅವರ ಬಿಸ್ನೆಸ್ ಅನ್ನ ಡೈವರ್ಸಿಫೈ ಕೂಡ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಆಗಿ ಅಂತ ಹೇಳ್ಬೋದು. ಇದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು ಕಂಪನಿಗೆ ಇರತಕ್ಕಂಥದ್ದು. ಬಟ್ ಈ ಒಂದು ಕಂಪನಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಬೇರೆ ಬಿಸ್ನೆಸ್ ಎಂಟ್ರಿ ಆಗ್ತಾ ಇದ್ರು ಕೂಡ ಕ್ಲಾರ್ ಅಲ್ಕಲಿ ಮೇಲೆ ಇವತ್ತಿನ ಮಟ್ಟಿಗೆ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಅಂದ್ರೆ ಇವರಿಗೆ ಬರ್ತಕ್ಕಂಥ ಮೇಜರ್ ರೆವಿನ್ಯೂ ಕ್ಲಾರ್ ಅಲ್ಕಲಿ ಪ್ರಾಡಕ್ಟ್ ಇಂದ ಬರ್ತಾ ಇರತಕ್ಕಂಥದ್ದಾಗಿರುತ್ತೆ. ಸೊ ನಮ್ಗೆ ಗೊತ್ತಿದೆ ಕಾನ್ಸಂಟ್ರೇಟೆಡ್ ರಿಸ್ಕ್ ಜಾಸ್ತಿ ಆಗುತ್ತೆ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಅಥವಾ ಯಾವುದೋ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ಕಂಪನಿ ಈ ರೀತಿಯಾದ ಸಿಚುವೇಶನ್ ಅಲ್ಲಿ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ಅವ್ರದ್ದು. ಈ ಕಾನ್ಸಂಟ್ರೇಟೆಡ್ ರಿಸ್ಕ್ ಜಾಸ್ತಿ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಕಂಪನಿಗೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರಬಹುದು ಮೇಘಮಣಿ ಫೈನ್ ಕೆಮ್ ಇವತ್ತಿನ ಮಟ್ಟಿಗೆ 1388.2 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 22.81 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ ರೇಷಿಯೋ 0.83. ಹಾಗೆ ಕಳೆದ 5 ವರ್ಷದಲ್ಲಿ 31.66% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಈ ಕಂಪನಿ ಕಂಡಿರುತ್ತೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 31.2 ಕಳೆದ 1 ವರ್ಷದಲ್ಲಿ, ಹಾಗೆ ಕಳೆದ 5 ವರ್ಷದ ರಿಟರ್ನ್ ನಾವು ಇಲ್ಲಿ ತೋರಿಸಿಲ್ಲ ಬಿಕಾಸ್ ರೀಸೆಂಟ್ಲಿ ಲಿಸ್ಟ್ ಆಗಿರ್ತಕ್ಕಂತಹ ಸ್ಟಾಕ್. ಹಾಗೆ 200 ಡೇ ಮೂವಿಂಗ್ ಅವರೇಜ್ ಏನಿದೆಯೋ 1003ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಪ್ರೆಸೆಂಟ್ಲಿ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 1388 ಇರುತ್ತೆ. ಸೋ ಫಾರ್ ಟೆಕ್ನಿಕಲಿ 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ ಪಾಸಿಟಿವ್ ಸ್ಟ್ರೆಂತ್ ಅಲ್ಲಿ ಪ್ರೈಸ್ ನಡೀತಾ ಇದೆ. ಹಾಗೆ RSI 58.9 ಹತ್ತತ್ರ 60 ಹತ್ತತ್ರ ಇದೆ. ಸದ್ಯದ ಮಟ್ಟಿಗೆ ನ್ಯೂಟ್ರಲ್ ಅಂತ ಹೇಳ್ಬೋದು, 40ರಿಂದ 60 ಬ್ಯಾಂಡ್ ಇರೋದ್ರಿಂದ. ಬಟ್ ಇದು 60 ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೊಮೆಂಟಮ್ ಪ್ರೈಸ್ ಅಲ್ಲಿ ಬರತಕ್ಕಂಥ ಚಾನ್ಸ್ ಜಾಸ್ತಿ ಆಗುತ್ತೆ. ವೆಲ್, ನಮ್ಮಲ್ಲಿ ಇಷ್ಟತಕ್ಕಂತಹ ಕೊನೆಯ ಕಂಪನಿ ಬಂದು ಶಾರದಾ ಕ್ರಾಪ್ ಕೆಮ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಆಗ್ರೋ ಕೆಮಿಕಲ್ಸ್ ರಿಲೇಟೆಡ್ ಮೇಜರ್ ಬಿಸ್ನೆಸ್ ಇವರು ಹೊಂದಿರ್ತಾರೆ. ಅಷ್ಟೆಲ್ಲ ನಾನ್ ಅಗ್ರಿಕಲ್ಚರ್ ಬಿಸ್ನೆಸ್ ಆಗಿರ್ತಕ್ಕಂತಹ ಕನ್ವೇಯರ್ ಬೆಲ್ಟ್ಸ್ ಇರಬಹುದು, ರಬ್ಬರ್ ಬೆಲ್ಟ್ಸ್ ಇರಬಹುದು, ಅಥವಾ ಶೀಟ್ಸ್ ಗಳಿರ್ಬೋದು, ಡೈಸ್ ಗಳಿರ್ಬೋದು, ಈ ರೀತಿಯಾದಂತಹ ನಾನ್ ಅಗ್ರಿಕಲ್ಚರ್ ಬಿಸ್ನೆಸ್ ಕೂಡ ಹೊಂದಿರುತ್ತೆ. ಬಟ್ ಮೇಜರ್ ಬಿಸ್ನೆಸ್ ಆಗ್ರೋ ಕೆಮಿಕಲ್ಸ್ ಇಂದ ಬರುತ್ತೆ. ಅಂದ್ರೆ ಸುಮಾರು 84% ನಷ್ಟು ಇವರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ ಆಗ್ರೋ ಕೆಮಿಕಲ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ ಬರ್ತಾ ಇರುತ್ತೆ. ಕಳೆದ 6 ತಿಂಗಳಲ್ಲಿ 85.2% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಹಾಗೆ ಇವರ ಸ್ಟ್ರೆಂತ್ಸ್ ಗಳು ಅಥವಾ ಅಡ್ವಾಂಟೇಜ್ ಪಾಯಿಂಟ್ ಅಂದ್ರೆ ಈ ಕಂಪನಿ ಇರತಕ್ಕಂಥದ್ದು ಇವರಿಗೆ ಇರತಕ್ಕಂತಹ ಮಾರ್ಕೆಟ್ ಪೊಸಿಷನ್ ಆಗ್ರೋ ಕೆಮಿಕಲ್ಸ್ ಅಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ ಮೇಜರ್ ಪೋರ್ಷನ್ ಇವ್ರದ್ದು ಆಗ್ರೋ ಕೆಮಿಕಲ್ಸ್ ಅಲ್ಲಿ ಇರುತ್ತೆ. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಆಗ್ರೋ ಕೆಮಿಕಲ್ಸ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥ ಕಂಪನೀಸ್ ಗಳಲ್ಲಿ ಲೀಡಿಂಗ್ ಪೊಸಿಷನ್ ಈ ಕಂಪನಿ ಇರುತ್ತೆ. ಅಷ್ಟೇ ಅಲ್ಲ, ಸೋ ಫಾರ್ ಕಂಪನಿ 2686 ಡಿಫರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಆಗ್ರೋ ಕೆಮಿಕಲ್ಸ್ ಗಳಲ್ಲಿ ಹೊಂದಿರುತ್ತೆ ರಿಜಿಸ್ಟ್ರೇಷನ್ ವೈಸ್ ಅಂತ ಹೇಳೋದಾದ್ರೆ. ತುಂಬಾ ಹ್ಯೂಜ್ ಪ್ರಾಡಕ್ಟ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು ಆಗ್ರೋ ಕೆಮಿಕಲ್ಸ್ ಗಳ ವೈಸ್. ಹಾಗೆ ಸುಮಾರು 83% ನಿಂದ 85% ನಷ್ಟು ಇವರಿಗೆ ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು ಐದರ್ ಅಮೆರಿಕ ಅಥವಾ ಯುರೋಪ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಸ್ನೆಸ್ ಇವತ್ತಿನ ಮಟ್ಟಿಗೆ ಆಗ್ರೋ ಕೆಮಿಕಲ್ಸ್ ಗಳನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ಎಕ್ಸ್ಪೋರ್ಟ್ ಇದೆ ಅಥವಾ ಇವ್ರ ಬಿಸ್ನೆಸ್ ಮೇಜರ್ ಆಗಿ ಎಕ್ಸ್ಪೋರ್ಟ್ ಇಂದ ಬರ್ತಾ ಇದೆ ಅಂತಂದ್ರೆ ಎಕ್ಸ್ಪೋರ್ಟ್ ಹೈಲಿ ರೆಗ್ಯುಲೇಟೆಡ್ ಏರಿಯಾ ಒಂದು. ಇನ್ನೊಂದು ಕಡೆ ಹೇಳ್ಬೇಕಪ್ಪ ಅಂತಂದ್ರೆ ಇದು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರಲ್ಲಿ ಏನಾದರೂ ರೆಗ್ಯುಲೇಷನ್ಸ್ ಗಳು, ಗೌರ್ಮೆಂಟ್ ರೂಲ್ಸ್ ಗಳು ಏನಾದ್ರು ಚೇಂಜ್ ಆದ್ರೆ ಅಥವಾ ಅಲ್ಲೇನಾದ್ರು ಒಂದು ಪಾಲಿಸೀಸ್ ಗಳು ಚೇಂಜ್ ಆದ್ರೆ ಅದರ ಇಮಿಡಿಯೇಟ್ ಪರಿಣಾಮ ಇವರ ಬಿಸ್ನೆಸ್ ಮೇಲೆ ಬೀರುತ್ತೆ. ಬಿಕಾಸ್ ಇವರ ಮೇಜರ್ ಪೋರ್ಷನ್ ಡಿಪೆಂಡೆನ್ಸಿ ಜಾಸ್ತಿ ಇರತಕ್ಕಂಥದ್ದು ಆಗ್ರೋ ಕೆಮಿಕಲ್ಸ್ ಗಳು ಬೇರೆ ದೇಶಗಳಿಗೆ ಇವತ್ತಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರತಕ್ಕಂಥದ್ದು. ಇದು ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಕಂಪನಿ ಇರತಕ್ಕಂಥದ್ದು. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಶಾರದಾ ಕ್ರಾಪ್ ಕೆಮ್ ಇವತ್ತಿನ ಮಟ್ಟಿಗೆ 649.8 ಟ್ರೇಡ್ ಆಗ್ತಾ ಇದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 16.84 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.02 ಆಲ್ಮೋಸ್ಟ್ ನೆಗ್ಲಿಜಿಬಲ್. ಸಾಲ ಇದೆ, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಲಿ ಅಂತ ಹೇಳ್ಬೋದು. ಕಳೆದ 5 ವರ್ಷದಲ್ಲಿ 20.67% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. 19.74% ನಷ್ಟು ರಿಟರ್ನ್ ಆನ್ ಇಕ್ವಿಟಿಯನ್ನ ಹೊಂದಿರುತ್ತೆ. ಕಳೆದ 1 ವರ್ಷದಲ್ಲಿ 83.09% ನಷ್ಟು ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 6.12% ನಷ್ಟು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 534.85 ಟ್ರೇಡ್ ಆಗ್ತಾ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್
200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ಹಾಗೆ RSI ಒಂದು 51.7 40 60 ಬ್ಯಾಂಡ್ ಅಲ್ಲಿ ಇದೆ. ಹಾಗಾಗಿ ಇದನ್ನ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಇದು 60 ಮೇಲೆ ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಸ್ಟ್ರೆಂತ್ ಪ್ರೈಸ್ ಅಲ್ಲಿ ಬರ್ತಕ್ಕಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದೇ 5 ಸ್ಟಾಕ್ಸ್ ಗಳಾಗಿತ್ತು. ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ರು 6 ತಿಂಗಳಲ್ಲಿ ಒಳ್ಳೆ ರಿಟರ್ನ್ ಅಥವಾ ಮಾರ್ಕೆಟ್ ಅಗೇನೆಸ್ಟ್ ಗೆ ಮೂವ್ ಆಗ್ತಾ ಇರತಕ್ಕಂತಹ ಸ್ಟಾಕ್ಸ್ ಗಳು ಅಂತ ಹೇಳೋದಾದ್ರೆ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಏನಾದ್ರು ಕ್ವಶನ್ಸ್ ಗಳಿದ್ರೆ ಅಥವಾ ಈ ರೀತಿಯಾದ ಅರ್ಥ ಆಗಿಲ್ಲ ಸರ್ ಇದ್ರ ಬಗ್ಗೆ ಏನಾದ್ರು ಕವರ್ ಮಾಡಿ ಅಂತ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಇದ್ರ ಬಗ್ಗೆ ಆಸಕ್ತಿ ಇರತಕ್ಕಂಥವರಿಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರು ಹೊಸಬರಿದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಇದೇ ರೀತಿಯಾದಂಥ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ಅಪ್ಲೋಡ್ ಮಾಡಿದ ತಕ್ಷಣ ಮಿಸ್ ಮಾಡ್ಕೋಬಾರ್ದು ನೀವು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.